Dear students, in my last class, we discussed about what are the causes for the failure of the revolt of 1857. Today, I am going to discuss impact of revolt of 1857. ಕಳೆದ ತರಗತಿಯಲ್ಲಿ ನಾವು 1857ರ ದಂಗೆಯ ವಿಫಲತೆಯ ಕಾರಣಗಳ ಬಗ್ಗೆ ತಿಳಿದುಕೊಂಡೆವು. ಇಂದಿನ ತರಗತಿಯಲ್ಲಿ ದಂಗೆಯ ಪರಿಣಾಮಗಳ ಬಗ್ಗೆ ತಿಳಿಯೋಣ. It resulted in significant changes in administrative structure in Britain. Changes in the policies of the government of India and British attitude. ದಂಗೆಯ ಪರಿಣಾಮವೆಂದರೆ ಮೊದಲನೇದಾಗಿ ಬ್ರಿಟಿಷರ ಭಾರತೀಯ ನೀತಿಯ ಬಗ್ಗೆ ಬದಲಾವಣೆ ತಂದಿತು. ಹಾಗೆಯೇ ಬ್ರಿಟಿಷರ ವರ್ತನೆಯಲ್ಲಿ ಕೂಡ ಬದಲಾವಣೆ ತಂದಿತು. The control of India administration was transformed from the East India Company to the Crown by the Government Act of India 1858. 1858ರ ಕಾಯ್ದೆಯ ಪ್ರಕಾರ 1857ರ ಮೊದಲು ಈಸ್ಟ್ ಇಂಡಿಯಾ ಕಂಪನಿಯು ಆಳ್ವಿಕೆ ನಡೆಸ್ತಾ ಇತ್ತು. ಅದನ್ನು ಬ್ರಿಟನ್ ಕ್ರೌನಿಗೆ ಹಸ್ತಾಂತರಿಸಲಾಯಿತು. ಬ್ರಿಟಿಷ್ ಕ್ರೌನ್ ಟುಕ್ ಓವರ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ. ಹಾಗೆಯೇ ಬ್ರಿಟಿಷ್ ಕ್ರೌನ್ ಭಾರತವನ್ನು ತನ್ನ ನೇರ ಆಳ್ವಿಕೆಗೆ ಒಳಪಡಿಸಿಕೊಂಡಿತು. ಬೋರ್ಡ್ ಆಫ್ ಕಂಟ್ರೋಲ್ and court of director was replaced by the Indian Council. It consisted 15 members. Board of Control ಮತ್ತು ಕೋರ್ಟ್ ಆಫ್ ಡೈರೆಕ್ಟರ್ ಅನ್ನು ರದ್ದುಪಡಿಸಲಾಯಿತು. ನಂತರ ಭಾರತೀಯ ಸಮಿತಿಯನ್ನು ರಚಿಸಲಾಯಿತು. ಇದರಲ್ಲಿ 15 ಜನ ಸದಸ್ಯರನ್ನು ಸೇರಿಸಲಾಯಿತು. And it was headed by the Secretary of State for India, who was the member of the British Cabinet. ಮತ್ತು ಇದರ ಮೇಲುಸ್ತುವಾರಿಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾವನ್ನು ನೇಮಿಸಲಾಯಿತು. And it is one of the administration changes Britain in India. ಇದು ಭಾರತದಲ್ಲಿ ಬ್ರಿಟಿಷರ ಅಧಿಕಾರಶಾಹಿಯಲ್ಲಿ ತಂದ ಒಂದು ಬದಲಾವಣೆಯೂ ಕೂಡ ಆಗಿದೆ. The pattern of organization of the Indian Army was changed. The British soldiers was increased and they were equipped with the best arms. ಸೈನ್ಯದಲ್ಲಾದ ಬದಲಾವಣೆ ಎಂದರೆ ಬ್ರಿಟಿಷರ ಸೈನಿಕರ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು ಮತ್ತು ಅವರಿಗೆ ಉತ್ತಮ ಶಸ್ತ್ರಾಸ್ತ್ರಗಳನ್ನು ಕೂಡ ನೀಡಲಾಯಿತು. The strength of the European troops in India increased from pre-1857 of 45,000 to 65,000. 1857ರ ಮೊದಲು ಬ್ರಿಟಿಷರ ಸೈನಿಕರ ಸಂಖ್ಯೆ ಕಡಿಮೆ ಇತ್ತು. ಭಾರತದಲ್ಲಿ ಬ್ರಿಟಿಷರ ಸೈನಿಕರ ಸಂಖ್ಯೆ ಕೇವಲ 45,000ದಷ್ಟಿತ್ತು. ಆ 45,000 ಸೈನಿಕರ ಸಂಖ್ಯೆಯನ್ನು 65,000 ಸೈನಿಕರ ಸಂಖ್ಯೆಗೆ ಹೆಚ್ಚಿಸಲಾಯಿತು. ಅದೇ ರೀತಿ ದ ಮೆಂಬರ್ಸ್ ಆಫ್ ಇಂಡಿಯನ್ ಟ್ರೂಪ್ಸ್ ವೇರ್ ರೆಡ್ಯೂಸ್ಡ್ ಟು 2,38,000 ಟು 1,40,000. ಅದೇ ರೀತಿ 1857ರ ಮೊದಲು ಭಾರತದ ಸೈನಿಕರ ಸಂಖ್ಯೆ 2,38,000ದಷ್ಟಿದ್ದ ಸೈನಿಕರ ಸಂಖ್ಯೆಯನ್ನು 1,40,000 ಸಂಖ್ಯೆಗೆ ಇಳಿಸಲಾಯಿತು. According to Army Amalgamation Act of 1861, the Indian Army thoroughly reorganized
and build upon the policy of decision and counterpoise. 1861ರ ಆರ್ಮಿ ಅಮಲ್ಗಮೇಷನ್ ಕಾಯ್ದೆಯ ಪ್ರಕಾರ ಭಾರತದ ಸೈನಿಕರನ್ನು ವಿಭಜನೆ ಮತ್ತು ಸಮತೋಲನ ಆಧಾರದ ಮೇಲೆ ನಿರ್ಧರಿಸಲಾಯಿತು. The general formula followed was that in Bengal presidency, the proportion between the European and Indian troops should be 1:2, which for Bombay and Madras presidency it should be 5:2. ಯುರೋಪಿಯನ್ ಸೈನಿಕರ ಸಂಖ್ಯೆಯನ್ನು ಭಾರತದಲ್ಲಿ ಬಾಂಬೆ ಮತ್ತು ಮೆಡ್ರಾಸ್ನಲ್ಲಿ 5 ಬ್ರಿಟಿಷರಿಗೆ 2 ಭಾರತೀಯನಂತೆ ನೇಮಿಸಲಾಯಿತು. ಆ್ಯಂಡ್ ದ ಇಂಡಿಯನ್ಸ್ ವೇರ್ ಡಿವೈಡೆಡ್ ಇಂಟು ಮಾರ್ಷಿಯಲ್ ಆ್ಯಂಡ್ ನಾನ್ ಮಾರ್ಷಿಯಲ್ ರೇಸಸ್ ಆ್ಯಂಡ್ ರೆಜಿಮೆಂಟ್ ರೈಸ್ಡ್ ಆನ್ ಕಾಸ್ಟ್ ಬೇಸ್ ಆ್ಯಂಡ್ ರಿಲಿಜಿಯಸ್ ಬೇಸ್ ಆ್ಯಂಡ್ ರೀಜನಲ್ ಬೇಸ್. ಮತ್ತು ಭಾರತೀಯ ಸೈನಿಕರನ್ನು ನೇಮಿಸುವಾಗ ಅವರ ಜಾತಿ, ಧರ್ಮ ಮತ್ತು ಪ್ರದೇಶದ ಆಧಾರದ ಮೇಲೆ ಅವರನ್ನು ಆಯ್ಕೆ ಮಾಡಲಾಯಿತು. ಕಾರಣ ಬ್ರಿಟಿಷರು ಭಾರತೀಯರಲ್ಲಿ ಜಾತಿ ಪದ್ಧತಿಯನ್ನು ಪ್ರೋತ್ಸಾಹಿಸ್ತಾರೆ. ಅದೇ ರೀತಿ ಕೋಮುವಾದವನ್ನು ಕೂಡ ಹೆಚ್ಚಿಸ್ತಾರೆ. ಕಾರಣ ಬ್ರಿಟಿಷರಿಗೆ ಭಾರತದಲ್ಲಿ ಏಕತೆ ಇಷ್ಟ ಇರಲಿಲ್ಲ. ಹಾಗಾಗಿ ಇವರು ಸೈನಿಕರನ್ನು ಜಾತಿ, ಜನಾಂಗ, ಧರ್ಮದ ಆಧಾರದ ಮೇಲೆ ಆಯ್ಕೆ ಮಾಡುತ್ತಿದ್ದರು. ಲೈಕ್ ಸಿಖ್ ರೆಜಿಮೆಂಟ್, ದ ಜಾಟ್ ರೆಜಿಮೆಂಟ್, ಗೂರ್ಖಾ ರೆಜಿಮೆಂಟ್. ಅದೇ ರೀತಿ ಗೂರ್ಖಾ ರೆಜಿಮೆಂಟ್, ಸಿಖ್ ರೆಜಿಮೆಂಟ್ ಮತ್ತು ಜಾಟ್ ರೆಜಿಮೆಂಟ್ಗಳನ್ನು ಆಯ್ಕೆ ಮಾಡಿದರು. The right of the native rulers of adopting a child in the absence of natural heir was accepted. ಅದೇ ರೀತಿ ತಮಗೆ ಪ್ರೋತ್ಸಾಹವಿದ್ದ ಅಥವಾ ತಮಗೆ ಬೆಂಬಲ ನೀಡಿದ ರಾಜರ ಅಧಿಕಾರವನ್ನು ಪುನಃ ಆ ರಾಜರಿಗೆ ನೀಡಿದರು. ಅದೇ ರೀತಿ ದತ್ತು ಮಕ್ಕಳನ್ನು ಸ್ವೀಕಾರ ಮಾಡಲಾಯಿತು. ಮೊದಲು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ರದ್ದುಪಡಿಸಲಾಯಿತು. The British encouraged caste, regional, communal distinctions of Indian and they follow divided and rule policy in India. Divided and rule become an important part of their policies in India. ಬ್ರಿಟಿಷರು ಜಾತಿ, ಧರ್ಮ ಮತ್ತು ಕೋಮುವಾದವನ್ನು ಭಾರತದಲ್ಲಿ ಬೆಂಬಲಿಸಿದರು ಮತ್ತು ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್, ಒಡೆದು ಆಳುವ ನೀತಿಯನ್ನು ಭಾರತದಲ್ಲಿ ಅನುಸರಿಸಿದ್ದರು. ದ ಇಂಡಿಯನ್ ಸಿವಿಲ್ ಸರ್ವಿಸ್ ಆಕ್ಟ್ ಆಫ್ 1861 ಪ್ರೊವೈಡೆಡ್ ಫಾರ್ ಆನ್ annual competitive examination for recruitment to civil service, but the venue of examination was kept in London. ಮತ್ತು 1861ರ ಕಾಯ್ದೆಯ ಪ್ರಕಾರ ಭಾರತೀಯರಿಗೆ ಇಂಡಿಯನ್ ಸಿವಿಲ್ ಸರ್ವಿಸ್ ಆಕ್ಟ್ನ ಪ್ರಕಾರ ಭಾರತೀಯರಿಗೆ ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ಪಾರ್ಟಿಸಿಪೇಟ್ ಅಥವಾ ಭಾಗವಹಿಸುವ ಅವಕಾಶವನ್ನು ನೀಡಲಾಯಿತು. ನಾಗರಿಕ ಸೇವಾ ಪರೀಕ್ಷೆಗೆ ಭಾಗವಹಿಸುವ ಅವಕಾಶವನ್ನು ಭಾರತೀಯರಿಗೆ ನೀಡಲಾಯಿತು. ಬಟ್ ದ ವೆನ್ಯೂ ಆಫ್ ಎಕ್ಸಾಮಿನೇಷನ್ ವಾಸ್ ಕೆಪ್ಟ್ ಇನ್ ಲಂಡನ್. ಆದರೆ ಪರೀಕ್ಷೆಯನ್ನು ಲಂಡನ್ನಲ್ಲಿ ನಡೆಸಲಾಯಿತು. ಇದರಿಂದ ಹಲವಾರು ಭಾರತೀಯರು ಅವಕಾಶದಿಂದ ವಂಚಿತರಾದರು. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದಿ ಪಾಲಿಸೀಸ್ ಆಫ್ ಬ್ರಿಟಿಷ್ ಇನ್ ಇಂಡಿಯಾ. ಇದು ಕೂಡ ಭಾರತದಲ್ಲಿ ಬ್ರಿಟಿಷರು ಅನುಸರಿಸಿದ ಒಂದು
ನೀತಿಯಾಗಿದೆ. And in my next class, we discuss about Queen Proclamation. ವಿಕ್ಟೋರಿಯಾ ರಾಣಿಯ ಘೋಷಣೆಯ ಬಗ್ಗೆ ಮುಂದಿನ ತರಗತಿಗಳಲ್ಲಿ ತಿಳಿಯೋಣ.